ಗಿಡ ನೆಡ್ತಾ ಇದೀಯಾ, ಮಕ್ಳನ್ನ ಗಿಡಕ್ಕೆ ಹಾಕ್ತಾ ಇದೀಯಾ? ಅವ್ರಿಗೂ ಒಳ್ಳೆ ಬುದ್ಧಿ ಕಲಿಸ್ಕೊಡ್ತಾ ಇದ್ದೀನಿ. ಗೈಸ್ ನೋಡಿ ಗೈಸ್, ನಮ್ಮಮ್ಮ ಅದನ್ನ ಮಾಡೋದನ್ನ ತೋರಿಸು ಅಂತಂದ್ರೆ ಎಲ್ಲ ಹಾಕ್ಬಿಟ್ಟು ಆಮೇಲೆ ಕರೀತಾರೆ ಬಾ ಇಲ್ಲಿ ವಿಡಿಯೋ ಮಾಡು ಅಂತ. ಏನ್ ಹೇಳೋಣ, ಮಣ್ಣಿತ್ತು, ಗೊಬ್ಬರನ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. 1 kg ಮಿಕ್ಸ್ ಮಾಡಿದ್ದೀನಿ, 5 ಪಾಟಿಗೆ ಮಿಕ್ಸ್ ಮಾಡಿದ್ದೀನಿ. ಅಲ್ಲೊಂದು ಪಾಟ್ ಇದೆ. ಸ್ವಲ್ಪ ಮನಿ ಪ್ಲಾಂಟ್ ಮನಿ ಜಾಸ್ತಿ ಬರ್ಲಿ ಅಂತ ಹೇಳಿ ಗೊಬ್ಬರ ಹಾಕಿ ಮನೆಯಲ್ಲ ಜಾಸ್ತಿ ಮಾಡ್ತಾ ಇದ್ದೀನಿ ನಾನು. ಮನೆ ಒಳಗೆ ಕೊಬ್ಬಿಡು, ಬೀರ್ ಒಳಗೆ ಕೊಬ್ಬಿಡು ಮನಿ ಪ್ಲಾಂಟ್ ನ. ಅವಾಗ ದುಡ್ಡು ಫುಲ್ ದುಡ್ಡು ಬರುತ್ತೆ. ಇವಾಗ ಇನ್ನ ಗಿಡ ದುಡ್ಡು ಬಿಡುತ್ತಲ್ಲ, ಒಳಗಡೆ ಇಟ್ಕೊಂಡ್ಬಿಡ್ತೀನಿ. ಅಲ್ಲಿ ತನಕ ಸ್ವಲ್ಪ ಬೆಳಿಲಿ. ನೋಡಿ ತೀಟೆ ಅಂದ್ರೆ ಇದು ನಾವು ನಾನು ಯಾವ್ದೋ ಈವೆಂಟ್ಸ್ಗಳಿಗೆಲ್ಲ ಇವಾಗೆಲ್ಲ ಜಾಸ್ತಿ ಗಿಡಗಳು ಕೊಡ್ತಾರಲ್ಲ, ಆ ಗಿಡಗಳೆಲ್ಲ ತಗೊಂಡು ಈ ಥರ ಲಾಲ್ಬಾಗಿಗೆ ಹೋಗಿ ನಾನು ಈ ಥರ ಒಂದು ಪಾಟ್ಗಳನ್ನ ತಗೊಬಂದಿದ್ದೆ. 150 ರೂಪಾಯಿ ಆ್ಯಕ್ಚುಲಿ ಒಂದು ಪಾಟ್ ಅದು. ಅದರಲ್ಲಿ ಇವಾಗ 4 ಥರ ಎಲ್ಲಾದ್ರಲ್ಲೂ ಮನಿ ಪ್ಲಾಂಟ್ ಹಾಕಿದ್ಯಾ? ಇದು ವಿಳೆದೆಲೆ, 2 ಗಿಡ ವಿಳೆದೆಲೆ ಬಂದಿದೆ. ಆಗ್ಲೇ ಬಂದಿದೆ ನೋಡಿ ವಿಳೆದೆಲೆ, ಬಳ್ಳಿ ನೋಡು ವಿಳೆದೆಲೆ. ಇದು ಮನಿ ಪ್ಲಾಂಟ್, ಅದು ಶೋ ಪ್ಲಾಂಟ್. ನಿನಗೆ ಎಲ್ಲ ಗಿಫ್ಟ್ ಬಂದಿರೋದೆ ಎಲ್ಲ. ಇವಾಗ ಇದಕ್ಕೆ ಏನ್ ಗೊಬ್ಬರ ಹಾಕಿದ್ಯಾ ಅದು ತೋರ್ಸು. ಇದು 30 ರೂಪಾಯಿ ಗೊಬ್ಬರ. ಮೊನ್ನೆ ನಾವು ಆರ್ಗ್ಯಾನಿಕ್ ಶಾಪ್ಗೆ ಒಂದು ಶೂಟ್ಗೆ ಹೋಗಿದ್ವಿ, ಅಲ್ಲಿ ಟ್ರೈ ಮಾಡೋಣ ಅಂತ ತಂದ್ವಿ. ಹಸುದು ಸಗಣಿಯಿಂದ ಮಾಡಿರೋದಂತೆ ಗೊಬ್ಬರ. 30 ರೂಪೀಸ್ 1 kgಗೆ. ಪರವಾಗಿಲ್ಲ. ಅದಕ್ಕೆ ಇವಾಗ ಅದನ್ನ ಹಾಕ್ಬಿಟ್ಟು ಗಿಡಕ್ಕೆ ಗೊಬ್ಬರ ಹಾಕ್ತವ್ರು ನಮ್ಮಮ್ಮ. ನೋಡಿ ತರ ಗೊಬ್ಬರ ಹಾಕಿದ್ರೆ ಗಿಡ ಚೆನ್ನಾಗ್ ಬರುತ್ತೆ ಅಂತ ಕೊಟ್ಟಿದಾರ. ನಾವು ಅದಕ್ಕೆ ಹಾಕ್ತಾ ಇದೀವಿ. ಹಾಕಿದ್ವಿ. ಇನ್ನೊಂದು ದುಡ್ಡು ಬಿಡುತ್ತೆ. ದುಡ್ಡು ಬಿಟ್ಮೇಲೆ ನಾವು ವಿಡಿಯೋ ತೋರಿಸ್ತೀವಿ. ಕೈಯೆಲ್ಲ ಮಣ್ಣು ಮಾಡ್ಕೊಂಡಮ್ಮ. ರಾಮ, ರೈತರ ಮಗಳಿವಳು ಕಣೆ. ಓ ಭಗವಂತ, ನನ್ ದುಡ್ಡೆಲ್ಲ ಮುರ್ಗೈತದ ಕಣೆ. ಅಯ್ಯಯ್ಯೋ, ಎಲ್ಲ ಮಣ್ಣು ನೋಡಿ ನೋಡಿ. ಏನ್ ಕೆಲಸ ರೈತರವರು, ಕ್ಯಾಟ್ ರೈತರವರು. ರಾಮ, ಏನೇ ಕೆಲಸ ಮಾಡ್ತೀಯಾ? ಕ್ಯಾಟ್ ರೈತರು. ಅಯ್ಯೋ, ಏನೇ ತೀಟೆಗೆ ಈ ತರ ಮಾಡ್ತಾವಲ್ಲಮ್ಮ. ಯಾಕೆ ಸಹಾಯ ಮಾಡ್ತೀನಿ ಅಂತ ಬರೋದು ಈ ತರ ಸಹಾಯ ಮಾಡಕ್ಕೆ ನಮ್ಗೆ. ಮೈಯೆಲ್ಲ ಗೊಬ್ಬರ ಮಾಡ್ಕೊಂಡು ನೆಕ್ಕಿಕೊಂಡ್ಬಿಟ್ಟಿರ. ಆಮೇಲೆ ಹಿಂದೆ ಕಾಲು ಮಾಡ್ಕೊಂಡಿದ್ದಾಳೆ ಫುಲ್ಲು. ನೋಡಲಿ ಏನೇ ನೀನು ಹಂಗೆ ಹಾಕೋ ಬುಗಿಟ ಸ್ನಾನ ಮಾಡ್ಸೋಳೆ. ಬಲೆ ತೀಟೆ ಕಂಡ್ರಮ್ಮ ನಮ್ ಕೆಲಸ ಮಾಡ್ತಲ್ಲ. ನಾನು ಮಾಡ್ತಾ ಇದ್ದೀನಿ ಅಮ್ಮ ಜೊತೆಗೆ ಅಂತ. ನನ್ ಮೊಮ್ಮಗಳು ಮಾಡ್ತಾವಳೆ. ನನ್ ಮೊಮ್ಮಗಳು ಎಷ್ಟ್ ಕೆಲಸ ಮಾಡ್ತಾಳಮ್ಮ ನನ್ ಮೊಮ್ಮಗಳು. ಗೊಬ್ಬರ ಅವ್ರಿಗೂ ಸ್ವಲ್ಪ ಗೊಬ್ಬರ ಹಾಕು. ಇಲ್ಲೊಂದ್ ನೋಡಿ ಇಲ್ಲಿ. ಅಯ್ಯೋ ಭಗವಂತ, ಅಮ್ಮ ಎಲ್ಲ ಕೆಲಸ ಮಾಡ್ತಾರಮ್ಮ. ನಾನು ಅದಕ್ಕೆ ಬಾಗ್ಲ ಹಾಕೊಳ್ಳೋದು ಕೆಲಸ ಮಾಡಿ. ಅಲ್ಲೊಂದು ಪ್ಲಾಂಟ್ ಇಟ್ಟಿದ್ದೀನಿ ನೋಡಿ, ಅಲ್ಲಿ ಅಲ್ಲೊಂದು ಪ್ಲಾಂಟ್ ಇದೆ. ಅದನ್ನೆಲ್ಲ ಅಲ್ಲೇ ಹಾಕೋದು ಚೆನ್ನಾಗಿರುತ್ತೆ ಪ್ಲಾಂಟ್ಸ್ ಅಂತ. ಆಕ್ಚುಲಿ ಇಲ್ಲಿ ನನ್ನ ಕಿಟಕಿ ಮೇಲೆ ಹಾಕ್ತಿದ್ವಿ, ಮತ್ತೆ ಬೇಡ ಬಿಸಿಲು ಬೀಳಲ್ಲ ಅಂತ ಅಲ್ಲಿ ಹಾಕಿದೀವಿ. ಬಿಸಿಲು ಬೀಳ್ತಿಲ್ಲ ಅಂದ್ಬಿಟ್ಟು ಅಲ್ಲಿ ಶಿಫ್ಟ್ ಮಾಡಿದೀವಿ. ಇವತ್ತು ಗೊಬ್ಬರ ಹಾಕುವ ಕಾರ್ಯಕ್ರಮ. ನಮ್ಮ ಮನೇಲಿ ಇರೋದು ಇಷ್ಟೇ ಪಾಟು. ಬಾಡಿ ಮೇಲೆ ಇತ್ತು, ಬಟ್ ಎಲ್ಲ ಹಾಳಾಯ್ತು. ಇವಾಗ ನಾವು ಮನೆ ಮುಂದೆ ನಾವಿಕೊಂಡಿದೀವಿ. ಯಾವ್ದು ಹೂ ಬಿಡೋದೇನಿಲ್ಲ, ಫುಲ್ ಗ್ರೀನರಿ. ಕಣ್ಗೂ ತಂಪು, ನೇಚರ್ಗೂ ಒಳ್ಳೇದು, ನಮಗೂ ಒಂದ್ ಸ್ವಲ್ಪ ಒಳ್ಳೆ ಆಕ್ಸಿಜನ್ ಬರ್ಲಿ ಅಂತ. ಆಕ್ಸಿಜನ್ ಅಲ್ಲ, ಆಕ್ಸಿಜನ್. ಆಕ್ಸಿಜನ್ ಆಕ್ಸಿಜನ್ ಒಳ್ಳೆ ಗಾಳಿ ಬರ್ಲಿ ಅಂತ ನಿಮ್ ಭಾಷೆಯಲ್ಲಿ. ಆಮೇಲೆ ನಮ್ಮ ಮನೆಗೆ ದುಡ್ಡು ಬರ್ಲಿ ಅಂತ. ಅದೆಲ್ಲ ಸುಳ್ಳು. ಮನಿ ಪ್ಲಾಂಟ್ ಹಾಕಿದ್ರೆ ಮನಿ ಬರೋದಾಗಿದ್ದಿದ್ರೆ ಎಲ್ಲಾರ ಮನೇಲೂ ನನ್ನ ಮನಿ ಪ್ಲಾಂಟ್ ಇರೋದು. ಇಲ್ಲ, ಯಾರ ಮನೇಲಿ ಸರಿಯಾಗಿ ಇಟ್ಕೊಂಡಿರಲ್ಲ. ಯಾಕಂದ್ರೆ ಅವ್ರ ಮನೆ ಬಂದಿರಲ್ಲ. ಈ ಮೂಲಕ ಹೇಳು, ಮನಿ ಬರುತ್ತೆ ಮನಿ ಪ್ಲಾಂಟ್ ಹಾಕಲಿ. ಬಂದಿಲ್ಲ ಅಂದ್ರೆ ನಮ್ಗೆ ಇಟ್ಟಾಡ್ಸ್ಕೊಂಡು ಹೊಡಿತಾರೆ. ಓಕೆ ಗಾಯ್ಸ್, ಇವಾಗ ಗೊಬ್ಬರ ಹಾಕೋರೆ ನೋಡೋಣ. ಒಂದು 15 days ಆದ್ಮೇಲೆ ಏನಾದ್ರು ದುಡ್ಡು ಬೆಳೆದು ಗಿಡ ಎಲ್ಲ ಏನಾದ್ರು ಗೊಬ್ಬರ ಹಾಕಿದ್ಮೇಲೆ ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತಲ್ಲ, ನೋಡೋಣ. ತಗೊಂಬರೋಣ ಇನ್ನ ಸ್ವಲ್ಪ. ನೋಡೋಣ, ವರ್ಕೌಟ್ ಆದ್ರೆ ನಿಮ್ಗೆ ಹೇಳ್ತೀವಿ. 5 ಪಾಟ್ಗೆ 1 kg ಹಾಕಿದೀನಿ. ಎಷ್ಟು ಒಂದೊಂದು ಇಡಿ ಹಾಕಿದ್ಯಾ? 2 ಇಡಿ. 1 kg ಇಷ್ಟು ಬರುತ್ತಮ್ಮ. ಫುಲ್ ಪಾಕೆಟ್, ಈ ಪಾಕೆಟ್ ಅಲ್ಲಿ ಫುಲ್ ಇತ್ತು. ವಾಸನೆ ಇರ್ಲಿಲ್ವಾ? ಯಾರೋ ಓಟ್ಸ್ ರೆಸಿಪಿ, ಓಟ್ಸ್ ಮಿಲ್ಕ್ ಶೇಕ್ ರೆಸಿಪಿ ಹೇಳಿ ಅಂತ ಕಮೆಂಟ್ ಹಾಕಿದ್ರು. ಇವತ್ತು ಹೆಂಗೂ ನಮ್ಮ ಮನೇಲಿ ಓಟ್ಸ್ ಮಿಲ್ಕ್ ಶೇಕು. ಸೊ ಅದಕ್ಕೆ ಹಂಗೆ ಟಕ್ಕನಂಗೆ ಒಂದು ವಿಡಿಯೋ ಮಾಡ್ಕೊತಾ ಇದೀವಿ. ಇಬ್ರಿಗೆ ಮಾಡ್ತಾ ಇದ್ದಾರೆ ನಮ್ಮಮ್ಮ. ಇದ್ರಲ್ಲಿ ಇಬ್ರಿಗಾದ್ರೆ 1.5 ಗ್ಲಾಸ್ ಬೇಕು. 1.5 ಗ್ಲಾಸ್ ಓಟ್ಸು. ಹಾಕ್ತಾ ಇದ್ದೀನಿ. 1 ಏಲಕ್ಕಿ ಬಾಳೆಹಣ್ಣು. ಒಂದೇ ಸಾಕು. ಒಂದೇ ಸಾಕು. ಪಚ್ಚಬಾಳೆಹಣ್ಣು ಹಾಕೋಬೇಡಿ. ಪಚ್ಚಬಾಳೆಹಣ್ಣು ಬೈ ಚಾನ್ಸ್ ಹಾಕೋತೀನಿ ಅಂದ್ರೆ ಅರ್ಧ ಹಾಕೊಳ್ಳಿ. ಇಲ್ಲಾಂದ್ರೆ ಜಲ್ಲಿ ಜಲ್ಲಿ ತರ ಇರುತ್ತೆ, ಕುಡಿಯಕ್ಕೆ ಅಸಹ್ಯ ಆಗ್ಬಿಡುತ್ತೆ. 1 ಏಲಕ್ಕಿ ಹಾಕೊಂಡ್ರೆ ಸಾಕು. ಇಲ್ಲ ಪಚ್ಚಬಾಳೆಹಣ್ಣು ಅಂದ್ರೆ ಅರ್ಧ. ಹನಿ ಹಾಕೊಳ್ಳಿ, ಇಲ್ಲಾಂದ್ರೆ ಸಕ್ಕರೆ ಬೆಲ್ಲ ಏನ್ ಬೇಕಾದ್ರೆ ಹಾಕೋಬಹುದು. ಒಂದ್ಸಲ ನೀರಲ್ಲಿ ತೊಳಿಬೇಕು. ಇದನ್ನ ತೊಳೆದು ಬಿಟ್ಟು ಈ 1 ಗ್ಲಾಸಲ್ಲಿ ನೀರು, ಅರ್ಧ ಗ್ಲಾಸ್ ಹಾಲು, ನೀರು
ಎರಡೂ ಹಾಕೊಳ್ಳಿ. ಹಾಲು ಬೇಡ ಅಂದವರು ನೀರಲ್ಲೇ ಮಾಡ್ಕೋಬೋದು. ನಾವು ಸ್ವಲ್ಪ ಹಾಲು ಸ್ವಲ್ಪ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ರುಬ್ಬಿಟ್ಟು ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ. ತೊಳೆದ್ಬಿಟ್ಟು ಕುಡಿಯೋ ನೀರಲ್ಲಿ ಹಾಕ್ಕೋತೀನಿ ಅದನ್ನ, ನೀರನ್ನ ಹಾಲನ್ನ. ಬಾಳೆಹಣ್ಣು ಬಿಡಿಸ್ತಾ ಇದ್ದೀನಿ, ಮಾಡ್ಕೊಂಡು ತಗೊಂಬ. ಎಸ್, ಆ ಥರ ಬೆಳ್ಳಗೆ ನೀರು ಬರುತ್ತೆ, ಆ ಥರ ಒಂದು ಟ್ರಿಪ್ ತೊಳ್ಕೊಳ್ಬೇಕು. ಮಿಲ್ಕ್ ಶೇಕ್ ಇಸ್ ರೆಡಿ. ಎಸ್, ಇವಾಗ ಹನಿ ಹಾಕೋತಾ ಇದ್ದೀನಿ. ಕೆಲವರು ಬಾದಾಮಿ, ಗೋಡಂಬಿ, ಖರ್ಜೂರ ಏನು ಬೇಕಾದ್ರೆ ಹಾಕೋಬೋದು. ನೆನೆಸ್ಬಿಟ್ಟು ಬಾದಾಮಿನಾದರೆ ಗೋಡಂಬಿ ಆದರೆ ನೆನೆಸ್ಬಿಟ್ಟು ರುಬ್ಬೇಕು. ಖರ್ಜೂರ ಆದರೆ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೋಬೋದು. ಸಕ್ಕರೆ ಬೆಲ್ಲ ಏನು ಹಾಕ್ತಾ ಇಲ್ಲ, ಹನಿ, ಚೂರೇ ಚೂರು ಹನಿ ಸಾಕು ಸಾಕು. 1 ಸ್ಪೂನ್ ಬೇಕು, ಯಾಕಂದ್ರೆ ಇಬ್ಬರಿಗೆ 1 ಸ್ಪೂನು, ಜಾಸ್ತಿ ಇಲ್ಲ, ಅಷ್ಟೇ. ಹಾಕ್ಬಿಟ್ಟು ಕುಡಿತಾ ಇರೋದೆ ಮಧ್ಯಾಹ್ನ ತನಕ. ಒಂದು 4 hours ಬ್ಯಾಲೆನ್ಸ್ ಮಾಡುತ್ತೆ ಹಶುವನ್ನ. ನೋಡಿ ಗಾಯ್ಸ್, ನಮ್ಮ ಓಟ್ಸ್ ಮಿಲ್ಕ್ ಶೇಕ್ ಇಷ್ಟೇನೆ. ಬೆಳಗ್ಗೆ ತಿಂಡಿ. ಡ್ರೈ ಫ್ರೂಟ್ಸ್ ನಾವು ಹಾಕಲ್ಲ, ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದು, ಅದಕ್ಕೇ ನಾವು ಸಾಕು ಇಷ್ಟು ಅಂತ ಅನಿಸ್ತು. ನೋಡಿ ಹೆಂಗದೆ ಮಿಲ್ಕ್ ಶೇಕ್, ಬಾಳೆಹಣ್ಣು ಬಿತ್ತು, ಆರಾಮ್ ಹೊಟ್ಟೆ ತುಂಬೋಯ್ತದೆ. ಇದೇ ನಮ್ಮ ಓಟ್ಸ್ ಮಿಲ್ಕ್ ಶೇಕ್ ರೆಸಿಪಿ. ಎಸ್, ಮಾಡಿಕೊಂಡು ಟ್ರೈ ಮಾಡಿ. ಎಸ್.